ಎಲ್ಲರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಮುಬಾರಕ್ ಪಾಷಾ ಅವರು, ಕೆಂಪೇಗೌಡ ಸೇನೆ ರಾಜ್ಯ ಕಾರ್ಯದರ್ಶಿ ಆದವರು, ಮತ್ತೆ ನಮ್ಮ ಮುಬಾರಕ್ ನವಾಜ್ ಅವರು, ಕೆಂಪೇಗೌಡ ಸೇನೆ ಟೀಮ್ ಅವರು ಎಲ್ಲ ಸೇರಿ ಇದು ಕರ್ನಾಟಕ ರಾಜ್ಯೋತ್ಸವದ ಒಂದು ಪ್ರೋಗ್ರಾಮ್ ಅನ್ನು ಜಾತಿ ಭೇದ ಭಾವ ಯಾವುದೇ ಇಲ್ದರೆ ಒಂದು ಪ್ರೋಟೋಕಾಲ್ ಮುಖಾಂತರ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು. ತುಂಬಾ ಒಳ್ಳೆತನದಿಂದ ಈ ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿ ಇದಕ್ಕೆ ಸಕ್ಸಸ್ಫುಲ್ ಮಾಡಕ್ಕೆ ಪ್ರತಿಯೊಬ್ಬರು ಕೋಆರ್ಡಿನೇಷನ್ ಕೊಟ್ಟರು. ಚೀಫ್ ಗೆಸ್ಟ್ಗಳು DCP ಸರ್ ಮಂಜುನಾಥ್ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಮಂಜುನಾಥ್ ಸರ್, ಉಪ್ಪಣ್ಣ ಸರ್, ಅಡಿಷನಲ್ SP ಅವ್ರಿಗೆ ಥ್ಯಾಂಕ್ಸ್. ಸಯೀದ್ ಸರ್, ಟ್ರಕ್ ಟರ್ಮಿನಲ್ ಚೇರ್ಮನ್ ಅವ್ರಿಗೆ, ಮಂಜುನಾಥ್ ಸರ್, KPCC ಫಿಶರೀಸ್ ಚೇರ್ಮನ್ ಅವರು ನಮ್ಮ ಜೊತೆಯಲ್ಲಿ ಬೆಳಗಿಂದ ಇದ್ದು ಪ್ರತಿಯೊಬ್ಬರಿಗೂ ಸಹಕಾರ ಮಾಡಿ ನಮಗೆ ಸ್ಥಾನಮಾನ ಎಲ್ಲ ಕೊಟ್ಟು, ಮಹಬೂಬ್ ಪಾಷಾ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ನೂರ್ದಾ ಅವ್ರದ್ದು ಮೇನ್ ರೋಲ್ ಇದರಲ್ಲಿ ಆಗಿ ನಮ್ಗೆ ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಮಾಡೋಕ್ಕೆ ತುಂಬಾ ಅವ್ರದ್ದು ಸಹಾಯ ಇದೆ. ಸೊ ನಾನು ಎಲ್ಲರಿಗೂ ನನ್ನ ಮನಸ್ಪೂರ್ವವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಬ್ಲಡ್ ಡೊನೇಷನ್ ಮಾಡಿದ್ದಾರೆ, ಪ್ಲಸ್ ಯೂನಿಫಾರ್ಮ್ಗಳು, ಆಟೋ ಚಾಲಕರು, ಮಹಿಳೆಯರಿಗೆ ಸ್ಯಾರಿಗಳು, ಕನ್ನಡಿಗಗಳು ಎಲ್ಲ ಪ್ರೋಗ್ರಾಮ್ ವೆರಿ ವೆಲ್ ಅರೇಂಜ್ಡ್ ಅಂಡ್ ಇಟ್ ವಾಸ್ ವೆರಿ ಫಂಟಾಸ್ಟಿಕ್ ಪ್ರೋಗ್ರಾಮ್. ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ. ನಾವು ಕನ್ನಡದಲ್ಲಿ ಇದ್ದು ಕರ್ನಾಟಕದ ಹೆಮ್ಮೆ ನಾವು ಹೇಳಲೇಬೇಕು, ಮಾಡಲೇಬೇಕು. ಸೊ ಜಯ ಕರ್ನಾಟಕ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಕೆಂಪೇಗೌಡರು ಸೇನೆಯಿಂದ ಮುಬಾರಕ್ ಪಾಷಾ ರಾಜ್ಯ ಕಾರ್ಯದರ್ಶಿ ಅಂದ್ಬಿಟ್ಟು ನಾವು ಈ ಕೆಂಪೇಗೌಡರು ಸೇನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕುಮಾರ್ ಅವರು, ಆಮೇಲೆ ಮಹಿಳಾ ರಾಜ್ಯಾಧ್ಯಕ್ಷರಾದ YN ಲಕ್ಷ್ಮಿ ಮೇಡಮ್ ರವರು, ಆಮೇಲೆ ನಮ್ಮ ಮೇಡಮ್ ಆದ ಮೊಹಮ್ಮದ್ ಫಾತಿಮಾ, ಮೀನುಗಾರಿಕೆ ರಾಜ್ಯ ಕಾರ್ಯದರ್ಶಿಗಳಾದ ಫಾತಿಮಾ ಮೇಡಮ್ ಅವರು, ನಾವೆಲ್ಲ ಸೇರಿ ಒಂದು ಕನ್ನಡ ರಾಜ್ಯೋತ್ಸವ ಈ ಸತಿ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕು ಅಂದ್ಬಿಟ್ಟು ಈ 9ನೇ ತಾರೀಕು ನಾವು ಇವತ್ತು ಆಚರಣೆ ಮಾಡಿದ್ರಿ. ತುಂಬಾ ಚೆನ್ನಾಗಿ ಆಚರಣೆ ಆಯ್ತು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಗಣ್ಯಾತಿಗಳು ಎಲ್ಲ ಭಾಗಿಯಾಗಿದ್ರು. ಈ ಕಾರ್ಯಕ್ರಮದಲ್ಲಿ ನಾವು ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಹಾಗೂ ಮಹಿಳಾ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಸಮವಸ್ತ್ರ ವಿತರಣೆ ಹಾಗೂ ಕನ್ನಡಕ ವಿತರಣೆ, ಇದು ಕಣ್ಣಿನ ಚಿಕಿತ್ಸೆ ಮತ್ತು ಕನ್ನಡಕ ವಿತರಣೆ ಮತ್ತು ಆರೋಗ್ಯ ತಪಾಸಣೆ ಮೇಲೆ ಅನ್ನದಾನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಆಯ್ತು. ತುಂಬಾ ನಮ್ಗೆ ಬಂದವರೆಲ್ಲ ತುಂಬಾ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. आज जो प्रोग्राम हुआ बहुत बेहतर हुआ. जमीर भाई को भी इन्वाइट करे थे और विजयनगर में जा रही को बोल डाले. उनके बाद से बहुत अच्छा ये करे थे प्रोग्राम में. और कन्नड़ राज्योत्सव जो करे काम बहुत, फातिमा मैडम बहुत अच्छा हुआ और उनके हस्बैंड भी करे, पूरे सारे मिले थे, मिलकर करे, बहुत बेहतर से बेहतर हुआ. अल्लाह के फजल में पूरे जितने भी लीडर्स है पूरे आपको मिलकर सब करको खुशी करे. और जितने भी ऑटो वाले के ड्राइवर से लेडीज से 350 लेडीज थी, पूरे आपको यूनो आपको जमीर भी मिलना करको अरमान चाहिए तुम पूरे लेडीज थे. और उसके बाद लीडर भी थे, पूरे आपको करको बात करको. ಕೆಂಪೇಗೌಡರು ಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಹಮ್ಮಿಕೊಂಡಿದ್ದಾರೆ. ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮವಾದಂತ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ಕೆಂಪೇಗೌಡರ ಸೇನೆ ಅವರ ಮತ್ತ ಪದಾಧಿಕಾರಿಗಳು ಎಲ್ಲರೂ ಸೇರಿ, ಅದರ ಜೊತೆಗೆ ನಮ್ಮ ಮೀನುಗಾರ ಕಾಂಗ್ರೆಸ್ ಸಮಿತಿಯ ರಾಜ್ಯ ಕಾರ್ಯದರ್ಶಿಗಳಾದಂತ ಫಾತಿಮಾ ಅವರು, ಆಮೇಲೆ ಇನ್ನೂ ಅನೇಕ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಇವತ್ತು ಆದಿತ್ಯ ವಿನೋದ್ ಅಂತೇಳಿ ಒಬ್ಬರು ಕತೆ ಬರಹಗಾರರು ಹಾಗೂ ಚಲನಚಿತ್ರ ನಟ, ಇವರು ಒಂದು ಉತ್ತಮವಾದಂತ ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂತ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಲಿ ಅಥವಾ ಚಿಕ್ಕ ಮಕ್ಕಳ ಬಗ್ಗೆ ಆಗ್ಲಿ ಅವರು ಒಂದು ಒಳ್ಳೆ ಒಂದು ಮನೋಭಾವನೆಯನ್ನ ಇಟ್ಕೊಂಡು ಇವತ್ತು ಕೆಂದಾವರೆಯನ್ನ ಅಂತ ಒಂದು ಕಥೆಯನ್ನ ಬರೆದು ಆ ಕತೆಗೆ ಚಲನಚಿತ್ರದ ಮುಖಾಂತರ ಅದನ್ನ ಬೆಳಕಿಗೆ ತಗೊಂಡ್ಬರುವಂತ ಕೆಲಸಗಳನ್ನ ಮಾಡಿದ್ದಾರೆ. ಅವರೇ ನಾಯಕ ನಟರಾಗಿ ಇವತ್ತು ಕೆಲಸ ಮಾಡ್ತಾ ಆ ಒಂದು ಕೆಂದಾವರೆಯನ್ನ, ಅದರಲ್ಲಿ ಇರ್ತಕ್ಕಂಥ ಸಾಮಾಜಿಕ ಕಳಕಳಿ, ಇವತ್ತು ಚಿಕ್ಕ ಮಕ್ಕಳ ಮೇಲೆ ಆಗ್ತಾ ಇರತಕ್ಕಂತ ಅತ್ಯಾಚಾರಗಳಿರ್ಬೋದು, ಅವ್ರನ್ನ ಬಲವಂತವಾಗಿ ಅವರನ್ನ ವೇಶ್ಯಾವಾಟಿಕೆಗೆ ತಳ್ತಾ ಇರುವಂತ ಕೆಲಸಗಳಿರ್ಬೋದು, ಈ ಒಂದು ಸಮಾಜ
ಏನ್ ಅವ್ರನ್ನ ಮಕ್ಕಳನ್ನ ಆ ರೀತಿ ಒಂದು ನೋಡ್ಕೊಂತಾ ಇದ್ದಾರೆ, ಆ ಒಂದು ಇದನ್ನ ಆ ಮಕ್ಕಳನ್ನ ಬಚಾವ್ ಮಾಡುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗಿರ್ಬೋದು. ಈ ಎಲ್ಲ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಇವತ್ತು ಕೆಂದಾವರ ಚಲನಚಿತ್ರವನ್ನ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇನ್ನೇನು ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ. ಈ ಒಂದು ಕೆಂದಾವರ ಚಿತ್ರ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಹಾರೈಸುತ್ತಾ, ಇನ್ನ ಇವತ್ತೇನು ಇಷ್ಟು 100 ಜನ ಇವತ್ತು ಆಟೋ ಮಹಿಳಾ ಚಾಲಕರು ಇವತ್ತೆಲ್ಲ ಬಂದಿದ್ದಾರೆ. ವಿಶೇಷ ಅದು, ಯಾಕಂದ್ರೆ ಇವತ್ತ ಆಟೋ ಮಹಿಳಾ ಚಾಲಕರನ್ನ ಗುರುತಿಸಿ ಇವತ್ತು ಅವರಿಗೆ ಸಮವಸ್ತ್ರಗಳನ್ನ ವಿತರಣೆ ಮಾಡುವಂತ ಕೆಲಸವನ್ನ ಈ ಸಂಸ್ಥೆ ಮಾಡಿದೆ. ಅದು ತುಂಬಾ ಶ್ಲಾಘನೀಯ. ಆ ಒಂದು ಸಂಸ್ಥೆಯವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಇವತ್ತು ಏನು ಮಹಿಳಾ ಆಟೋ ಚಾಲಕಿಯರು ಏನಿದ್ದಾರೆ, ಇವ್ರಿಗೆ ಏನು ಸಮಸ್ಯೆಗಳಿದೆ, ಇವ್ರಿಗೆ ಏನಾದ್ರೂ ಸರ್ಕಾರ ಸವಲತ್ತುಗಳು ಏನಾರ ಬೇಕಾಗಿದೆಯಾ, ಯಾವ ರೀತಿ ಸಮಸ್ಯೆಗಳನ್ನ ಅವ್ರು ಫೇಸ್ ಮಾಡ್ತಾ ಇದಾರೆ, ಅವ್ರಿಗೆ ಏನು ಅನುಕೂಲಗಳು ಬೇಕಾಗಿದೆ. ಯಾಕಂದ್ರೆ ಇವತ್ತು ಮಹಿಳೆಯರು ಅಂತ ಅಂದ ಕೂಡಲೇ ಮೂಲಭೂತ ಸೌಕರ್ಯದೊಳಗೆ ಮೊದಲು ಅವರಿಗೆ ಶೌಚಾಲಯದ ವ್ಯವಸ್ಥೆಗಳು ಎಲ್ಲೂ ಸರಿಯಾಗಿ ಸಿಗ್ತಾ ಇಲ್ಲ. ಅವ್ರಿಗೆ ಶೌಚಾಲಯಗಳ ನಿರ್ಮಾಣ ಮಾಡೋದು ಇರ್ಬೋದು, ಮತ್ತು ಮಹಿಳಾ ಆಟೋ ಚಾಲಕರಿಗೋಸ್ಕರನೇ ಒಂದು ನಿಲ್ದಾಣ ಅನ್ನೋಂಥದ್ದನ್ನ ಏನಾದ್ರು ಮಾಡ್ಬೇಕು ಅನ್ನೋಂಥ ವಿಚಾರಗಳನ್ನ ನನ್ನ ಗಮನಕ್ಕೆ ಅವರು ಅಧ್ಯಕ್ಷರು ತಗೊಂಡ್ಬಂದಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಸರ್ಕಾರದ ಗಮನಕ್ಕೆ ತಗೊಂಡ್ಬರುವಂತ ಕೆಲಸಗಳನ್ನ ನಾನು ಮಾಡ್ತೀನಿ. ಮತ್ತೆ ಅವ್ರಿಗೆ ಏನಾದ್ರು ಒಂದಿಷ್ಟು ಅನುಕೂಲಗಳನ್ನ ಕೊಡಿಸೋ ಅಂತದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದು ಅಥವಾ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದು ಅವರಿಗೆ ಅನುಕೂಲಗಳನ್ನ ಕೊಡಿಸುವಂತ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನೋಡಿ, ಕನ್ನಡ ರಾಜ್ಯೋತ್ಸವ ಏನು ಈ ತಿಂಗಳೆಲ್ಲ ಮಾಡ್ತಾ ಇದ್ದಾರೆ, ತುಂಬ ಸಂತೋಷ ಆಗುತ್ತೆ. ಮೊದಲ ಕಾಲದಲ್ಲಿ ನಾನು ನೋಡ್ದಂಗೆ ಬರೀ ಆಟೋ ಡ್ರೈವರ್ಸು ಮಾಡ್ತಾಯಿದ್ರು. ಬಟ್ ಈಗ ಸುಮಾರು ಸಂಘಟನೆಗಳು ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಸಂಘಟನೆಯವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕಂದರೆ ಇವತ್ತು ಕನ್ನಡ ಮಾತಾಡಬೇಕು, ಕನ್ನಡದಲ್ಲಿ ಎಲ್ಲ ಇರಬೇಕು ಅಂದ್ಬಿಟ್ಟು ತುಂಬ ಜನ ಈಗ ಇದು ಹೇಳ್ತಾ ಇದ್ದಾರೆ. ಸೊ ಇದು ನಂದು 4ನೇ ಪ್ರೋಗ್ರಾಮು. ನನ್ನ ಜೊತೆಯಲ್ಲಿ ನಮ್ಮ ಜಮೀರ್ ಬಂದಿದ್ದಾರೆ, ಕನಕನಗರಿಂದ ನಮ್ಮ ಜಾವಿದ್ ಅವ್ರು ಬಂದಿದ್ದಾರೆ. ಇವತ್ತು ನಮ್ಗೆ ಎಷ್ಟು ಖುಷಿ ಆಗುತ್ತಂದರೆ, ಬೆಳಗ್ಗೆಯಿಂದ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮಲ್ಲಿ ತುಂಬ ನಾವು ಇಲ್ಲಿ ಕನ್ನಡಿ ಕೊಡೋದು ಮೂಲಕ, ಕಡ್ಡ ಆಪರೇಷನ್ ಮೂಲಕ, ಆಮೇಲೆ ರಕ್ತದಾನ ಇವತ್ತು ಆಟೋ ಚಾಲಕಿಯರು, ಅದು ಲೇಡೀಸ್ ಬಂದಿದ್ರು, ಅವ್ರು ಬಂದು ಇವತ್ತು ರಕ್ತದಾನ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ.